ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆಯೇ ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ಆ ಹೇರ್ ಸ್ಟೈಲ್ನ ಮುಂದುವರಿಸಿದಂತೆ ಈಗ ಮೇಕಪ್ಗೆ ಶುರುವಾಗ್ತಾಯಿದ್ದೀನಿ ಫೇಸ್ಗೆ. ಮೊದಲನೇದಾಗಿ ನಾನು ಐ ಮೇಕಪ್ ಮಾಡಿಕೊಂಡೆ. ಸಣ್ಣದಾಗಿ ಕಾಜಲ್ ಹಾಕಿ ಬ್ಲೆಂಡ್ ಮಾಡಿ ನೆಕ್ಸ್ಟ್ ಒಂದು ಲೈಟ್ ಬ್ರೌನ್ ಶೇಡ್ ತೊಗೊಂಡು ಐಲಿಡ್ಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಬಂದೆ. ಅದನ್ನು ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಇನ್ನರ್ ಕಾರ್ನರಲ್ಲಿ ಸ್ವಲ್ಪ ಲೈಟಾಗಿರೋ ವೈಟ್ ಶೇಡ್ ತೊಗೊಂಡು ಸ್ಪ್ರೆಡ್ ಮಾಡಿದೆ. ಅದಾದಮೇಲೆ ಒಂದು ಲೈಟ್ ಪಿಂಕ್ ಶೇಡಲ್ಲಿರುವಂಥದ್ದನ್ನ ಒಂದು ಶಿಮ್ಮರ್ನ ಹಾಕಿ ಅದಾದ ನಂತರ ಜಸ್ಟ್ ಶಿಮ್ಮರ್ಗೆ ಸ್ಟಾಪ್ ಮಾಡಿದೆ. ಶಿಮ್ಮರ್ ಹಾಕಿದ ನಂತರ ಸಣ್ಣದಾಗಿ ಐಲೈನರ್ ಹಾಕಿ ಐಲ್ಯಾಶಸ್ ಅಪ್ಲೈ ಮಾಡಿ ಡೈರೆಕ್ಟ್ ಫೇಸ್ಗೆ ಜಂಪ್ ಆದೆ. ಅಲ್ಲಿ ಫೇಸ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಫೌಂಡೇಶನ್ ಹಾಕಿ ಕನ್ಸೀಲರ್ ಕರೆಕ್ಟರ್ ಎಲ್ಲನೂ ಕೂಡ ಅಪ್ಲೈ ಮಾಡ್ತಾ ನೆಕ್ಸ್ಟ್ ಬ್ಲೆಂಡಿಂಗಲ್ಲಿ ಬಂದೆ. ಅದಾದ ನಂತರ ಕನ್ಸೀಲರ್ ಹಾಕಿ ಅವಳ ಫೇಸ್ನ ಹೈಲೈಟ್ ಕೊಟ್ಟೆ. ಮೇಯ್ನ್ ಹೈಲೈಟ್ ಪಾಯಿಂಟ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೈಲೈಟಿಂಗ್ ಮಾಡಿದೆ. ಸ್ವಲ್ಪ ಲಿಫ್ಟ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಅವಳ ಫೇಸು, ಸೊ ಹಾಗಾಗಿ ಲಿಫ್ಟ್ ಮಾಡ್ತಾ ಬಂದೆ. ಇನ್ನೊಂದು ವಿಚಾರ ಏನು ಅಂತಂದರೆ ತೇಜು ಫೇಸ್ಗೆ ಮೇಕಪ್ ಬಹಳ ಚೆನ್ನಾಗಿ ಕಾಣುತ್ತೆ. ಎಷ್ಟೇ ಥರದಾಗಿ ಡಿಫ್ರೆಂಟಾಗಿ ಫೌಂಡೇಶನ್ಸ್ಗಳನ್ನ ಅವಳ ಫೇಸ್ಗೆ ಅಪ್ಲೈ ಮಾಡಿದ್ರೂ ಕೂಡ ಅವಳ ಫೇಸ್ ತುಂಬ ಚೆನ್ನಾಗಿ ಕಾಣಿಸ್ತೆ. ಅದೊಂದು ವಿಚಾರ ಭಾಳ ಇಷ್ಟ ನನಗೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಸ್ಟಾರ್ಟಿಂಗ್ ಡೇಸಲ್ಲಿ ನೋಡಿದ್ದೇ ಆಯಿತು ಅಂತಂದರೆ ನಾನು ಎಲ್ಲ ಹೊಸದಾಗಿ ಕಲಿತಾಗ ಯಾವುದೇ ರೀತಿಯಾಗಿ ಮೇಕಪ್ನ ಮಾಡಬೇಕು ಅಂತ ಹೋದಾಗೆಲ್ಲ ನನಗೆ ಸಿಗ್ತಿದ್ದಿದ್ದು ಮಾಡೆಲ್ ಅಂತ ಅಂದರೆ ತೇಜುನ ಕರಿ ಡಿಫ್ರೆಂಟಾಗಿ ಮೇಕಪ್ ಮಾಡು, ಕಾಸ್ಟ್ಯೂಮ್ಸ್ ಹಾಕು, ಅವಳು ಪೋಸ್ ಹೇಳ್ಕೊಡು, ಫೋಟೋಸ್ ತೆಗಿ, ಶೂಟ್ಸ್ ಮಾಡು, ಅಲ್ಲಿ ಕರ್ಕೊಂಡೋಗು, ಫೋಟೋ ಎಡಿಟಿಂಗ್ ಮಾಡು, ಇದ್ದೇ ಕೆಲಸ ಆಗೋಗಿತ್ತು. ಪರ್ಮ್ನೆಂಟಾಗಿ ನನಗೊಬ್ಳು ಮಾಡೆಲ್ ಸಿಕ್ಬಿಟ್ಟಿದ್ಲು ನನ್ನ ಸ್ಟಾರ್ಟಿಂಗ್ ಡೇಸಲ್ಲಿ ಅಂತಂದರೆ ಅದು ತೇಜು ಆಗೇ ಇರ್ತಿದ್ಲು. ಅದಾದ ನಂತರ ನನಗೆ ಬೇರೆ ಬೇರೆ ಥರ ಸ್ಕಿನ್ ಟೆಕ್ಸ್ಚರ್ಸ್ನಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ನಿಸ್ದಾಗ ತೇಜು ಮಾಡೆಲಾಗಿ ಕಟೌನ್ ಅದಾದಮೇಲೆ ತುಂಬ ದಿನಗಳ ಕಾಲ ಹೇಳ್ತಾನೆ ಇರು, ನನಗೆ ಮಾಡೋದು ನಿಲ್ಲಿಸ್ಬಿಟ್ರಿ ಅಲ್ಲ ನೀವು ಮೇಕಪ್ನ ಅಂತ ಅನ್ನೋಳು. ಬಟ್ ಫೈನಲ್ ಆಗಿ ಅವಳ ಒಂದು ಬಿಗ್ ಡೇ ದಿನ ನಾನೇ ಮೇಕಪ್ ಮಾಡಬೇಕಾಗಿ ಬಂತು. ಅದು ನನಗೆ ಭಾಳ ಖುಷಿ ಇತ್ತು. ಅದಾದ ನಂತರ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಐಸ್ಗೆ ಹೈಲೈಟಿಂಗ್ ಕೊಡ್ತಾಯಿದ್ದೀನಿ. ಅಂಡರ್ ಐಸಲ್ಲಿ ಸ್ಕಿನ್ ಸಾರಿದೇನಿದೆ ಆ ಸಾರಿ ಟೆಕ್ಸ್ಚರ್ ಕಲರ್ಸ್ನಲ್ಲಿ ಒಂದು ಹೈಲೈಟಿಂಗ್ ಅಂತ ಕೊಡ್ತಾಯಿದ್ದೀನಿ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಅವಳು ಮದುವೆ ಇನ್ನೇನು ಫಿಕ್ಸ್ ಆಗ್ತು ಅನ್ನೋಂಗೆ ನಾವು ಇಬ್ಬರು ಫುಲ್ ಬ್ಯುಸಿ ಆಗೋದ್ವಿ. ನನಗೆ ಆರ್ಡರ್ಸ್ ಇತ್ತು, ಅವಳಿಗೆ ಫುಲ್ ಕೆಲಸ ಇತ್ತು. ಈ ಮಧ್ಯದಲ್ಲಿ ಶಾಪಿಂಗ್ ಮಾಡೋದು ಹೇಗೆ, ಯಾವ ಥರ ತೊಗೋಬೇಕು, ಯಾವ ಥರ ರೆಡಿ ಆಗಬೇಕು, ಸೀರೆ ಹೆಂಗಿರಬೇಕು, ಬ್ಲೌಸ್ ಡಿಸೈನ್ ಹೇಗಿರಬೇಕು, ಸೊ ಇದೆಲ್ಲ ಪ್ರಿಪ್ರೇಷನ್ಸ್ ನಮ್ಮ ಮೈಂಡಲ್ಲಿ ಓಡ್ತಾಯಿತ್ತು. ಬ್ಯುಸಿ ಮಧ್ಯೆನೂ ಕೂಡ ಇಬ್ಬರು ಹೋಗಿ ಫ್ರೀ ಮಾಡಿಕೊಂಡು ಮದುವೆಗೆ ಅಂತಲೇ ಪರ್ಟಿಕ್ಯುಲರಾಗಿ ಹಿಂಗೆ ಇರಬೇಕು ಅಂತ ಎಲ್ಲ ಶಾಪಿಂಗ್ ಮಾಡಿದ್ವಿ. ಅದಾದ ನಂತರ ನನ್ನ ಮೈಂಡಲ್ಲಿ ಪ್ರೆಷರ್ ಜಾಸ್ತಿ ಇತ್ತು. ಯಾಕಂದರೆ ಅವಳು ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದು ನಾನೇ ತೊಗೊಂಡು ಪ್ರೆಷರು. ಆ ಥಾಟ್ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ. ಬಟ್ ಫೈನಲ್ ಆಗಿ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂತು. ನನಗೆ ಅವಳನ್ನ ನೋಡಿ ತುಂಬ 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 ಖುಷಿ ಆಗ್ತಾಯಿತ್ತು. ಇದೆಲ್ಲ ಆಗಿದ್ದು ಇನ್ನೊಂದು ಖುಷಿ ಏನಂತಂದರೆ ಮೂಗ್ಬೊಟ್ಟು ಹಾಕಿದ ನಂತರ ಅವಳು ಇಡೀ ಎಂಟೈರ್ ಲುಕ್ಕೇ ಚೇಂಜ್ ಆಗೋಯಿತು. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣೋಕ್ಕೆ ಶುರು ಮಾಡಿದ್ಲು ಅಂತಂದರೆ ನನಗೆ ಅವಳನ್ನ ಎಷ್ಟು ನೋಡಿದ್ರೂ ಸಾಲದು, ಎಷ್ಟು ಫೋಟೋಸು ವೀಡಿಯೋಸ್ ತೆಗೆದ್ರೂ ಕೂಡ ನನಗೆ ಸಾಲ್ತಾಯಿಲ್ಲ, ಅಷ್ಟು ಇಷ್ಟ ಆಗ್ತಾಯಿದ್ಲು. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂತು, ಅದು ಇನ್ನೊಂದು ಖುಷಿ. ಮತ್ತು ಈ ಶಾರ್ಟ್ಸ್ ಎಲ್ಲ ಕಿರಣ್ ತೊಗೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಅವಳಾಗಾಗ ತುಂಬ ಸಲ ಅವಳು ಕ್ಯೂಟಾಗಿ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ, ಅದು ಬಹಳ ಇಷ್ಟ. ಬಟ್ ಮದುವೆ ಟೈಮಲ್ಲಿ ಆ ಥರ ಕೂಡ ಒಂದಷ್ಟು ಶಾರ್ಟ್ಸ್ ತೊಗೋತೀನಿ ಅಂತ ಅಂದರೆ ಮಹಾತಾಯಿ ಸೀರಿಯಸ್ ಆಗೇ ಇದ್ಲು, ಖುಷಿ ಇದ್ಲು. ಬಟ್ ಆ ಕ್ಯೂಟ್ನೆಸ್ ಒಂದೇನಿದೆ ಆ ಬಬ್ಲಿಯಾಗಿ ಮಾಡಿ ಅಂದರೆ ಅದು ಯಾವುದು ಕೂಡ ಅವ್ಳ ಫೇಸಲ್ಲಿ ಬರ್ತಾ ಇರಲಿಲ್ಲ. ಫುಲ್ ಕನ್ಫ್ಯೂಷನಲ್ಲಿದ್ದರು, ಯಾವ ಥರ ಕೊಡಬೇಕು, ಏನು ಥರ ಕೊಡಬೇಕು ಅಂತ ಅಂದ್ಬಿಟ್ಟು. ಮದುವೆಗೆ ಬಂದಿದ್ದ ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಬಹಳ ಖುಷಿಪಟ್ಟರು. ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು ನನಗೆ. ಅವ್ರು ಎಲ್ಲರ ಕಾಂಪ್ಲಿಮೆಂಟ್ಸ್ಗಿಂತ ಇವಳು ಕಾಂಪ್ಲಿಮೆಂಟ್ಸ್ ತುಂಬ ಬೇಕಾಗಿತ್ತು. ಇವಳಂತೂ ಬಹಳ ಖುಷಿಪಟ್ಲು, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀನಿ, ಗೊಂಬೆ ಥರಕ್ಕೆ ಮಾಡಿದ್ದೀರಿ ನೀವು ನನ್ನ ಅಂತ ಅಂದ್ಬಿಟ್ಟು ಬಹಳ ಖುಷಿಪಟ್ಲು. ಅದೊಂದು ಮಾತು ನನಗೆ ತುಂಬ ಬೇಕಾಗಿದ್ದಿತ್ತು. ಫೈನಲ್ ಆಗಿ ಒಬ್ಬ ಮೇಕಪ್ ಆರ್ಟಿಸ್ಟ್ಗೆ ಬಹಳ ಖುಷಿ ಕೊಡುವಂಥ ವಿಚಾರ ಏನಂದರೆ ನಾವು ಮಾಡಿದ ಕೆಲಸನ ಕ್ಲೈಂಟು ಬಹಳ ಒಪ್ಕೊಂಡ್ರೆ, ಸಂತೋಷಪಟ್ಟರೆ. ಆ ಎಕ್ಸ್ಪೀರಿಯೆನ್ಸ್ ಅವತ್ತು ನಾನು ಫೀಲ್ ಮಾಡಿದೆ. ಹ್ಯಾಪಿ ಮ್ಯಾರಿಡ್ ಲೈಫ್ ತೇಜು ಬಂಗಾರ.
ಚೆನ್ನಾಗಿರು ಜೀವನದಲ್ಲಿ. ಯಾವುದೇ ಕಷ್ಟ ಸುಖ ಬಂದ್ರೂ ಕೂಡ ಇಬ್ಬರು ಜೊತೆಯಾಗಿ ನಡೆದು ಜೀವನನ ಮುಂದುವರಿಸಿ. ನೀನು ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ. ಐ ಲವ್ ಯು ಸೋ ಮಚ್ ಪಾ.